ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ ಕೇಸ್ 71 ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಯಾಕಂತಂದ್ರೆ ನಮ್ಮ ಮುಂದೆ ಆಗ್ತಕ್ಕಂಥ ಪ್ರತಿಯೊಂದು ಜಾಬ್ ಅಪ್ಡೇಟ್ಸ್ಗಳು ನೀವು ಬಂದು ದೊರೆತಾವೆ ಸ್ನೇಹಿತರೆ, ಇವತ್ತು ಈ ಕ್ಲಾಸ್ ಒಳಗೆ ಏನು ನೋಡೋಣ ಅಂತಂದ್ರೆ ಇದೊಂದು ಜಾಬ್ ಅಪ್ಡೇಟ್ ಆಗಿರುತ್ತೆ ಸ್ನೇಹಿತರೆ. ಜಾಬ್ ಅಪ್ಡೇಟ್ ಇಲ್ಲಿ ಜಾಬ್ ಕರೆದಿದ್ದಾರೆ ನೋಡ್ಕೊಳ್ಬೇಡ್ರಿ. ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಇದು ಜಾಬ್ ನೋಟಿಫಿಕೇಶನ್ ಹೊರಗಡೆ ಬಿದ್ದಿದೆ. ಯಾವ ದಿನಾಂಕದಂದು ಹೊರಗಡೆ ಬಿದ್ದಿದೆ ನೋಡ್ಕೊಳ್ರಿ. 16/3/2024 ಹೊರಗಡೆ ಬಿದ್ದಿದೆ ಸ್ನೇಹಿತರೆ ನೋಟಿಫಿಕೇಶನ್. ಎಲ್ಲಿ ಹುದ್ದೆಗಳು ಖಾಲಿ ಅದ ಮತ್ತು ಯಾವ ಹುದ್ದೆಗಳು ಖಾಲಿ ಅದಾವ ಅಂತ ನೋಡ್ಕೊಳ್ರಿ. ಎಲ್ಲಿ ಹುದ್ದೆಗಳು ಖಾಲಿ ಅದಾವ ಅಂತ ಮೊದಲು ನೋಡ್ಕೊಳ್ರಿ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು. ಎಲ್ರಿ? ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಐತೆ ಸ್ನೇಹಿತರೆ, ಕಾಲೇಜ್. ಅಲ್ಲಿ ಹುದ್ದೆಗಳು ಖಾಲಿ ಅದಾವ. ಇದು ಕಲ್ಯಾಣ ಕರ್ನಾಟಕಕ್ಕೂ ಬರುತ್ತೆ ಮತ್ತು ಉಳಿದು ಬರುತ್ತಾ. ಯಾವ್ಯಾವ ಹುದ್ದೆಗಳು ಖಾಲಿ ಅದಾವ ಅಂತ ನೋಡ್ಕೊಡ್ರಿ ಮತ್ತು ಎಷ್ಟೆಷ್ಟು ಅದಾವ ಅಂತ ನೋಡ್ಕೊಳ್ರಿ. ಮೊದಲನೇದು ಜೂನಿಯರ್ ಪ್ರೋಗ್ರಾಮ್ ಗ್ರೂಪ್ ಬಿ ಹುದ್ದೆ, ಟೋಟಲ್ 5 ಹುದ್ದೆಗಳು ಖಾಲಿ ಇದ್ದಾವ್ರಿ. ಸಹಾಯಕ ಇಂಜಿನಿಯರಿಂಗ್ ಸಿವಿಲ್ ಗ್ರೂಪ್ ಬಿ ಹುದ್ದೆ 1 ಹುದ್ದೆ ಖಾಲಿ ಐತಿ. ಸಹಾಯಕ ಗ್ರಂಥಪಾಲಕ ಇದೊಂದು ಗ್ರೂಪ್ ಸಿ ಹುದ್ದೆ, ಕೇವಲ 1 ಹುದ್ದೆ ಖಾಲಿ ಐತ್ರಿ. ಸಹಾಯಕ ಗ್ರೂಪ್ ಸಿ 12 ಹುದ್ದೆಗಳು ಖಾಲಿ ಅದಾವ್ರಿ. 2 ಹುದ್ದೆಗಳು ಖಾಲಿ ಅದಾವ. ಇನ್ನು ಕಿರಿಯ ಸಹಾಯಕ ಗ್ರೂಪ್ ಸಿ ಇದು ಸಹ 25 ಹುದ್ದೆಗಳು ಖಾಲಿ ಅದಾವ. ಟೋಟಲ್ ಎಷ್ಟು ಪೋಸ್ಟ್ ಅದಾವ ಅಂತಂದ್ರೆ 44 ಹುದ್ದೆಗಳು ಅದಾವ. ಅದ್ರಾಗ ಉಳಿದು ಕಲ್ಯಾಣ ಕರ್ನಾಟಕದ ಉಳ್ಕೋದೆಲ್ಲ ಅದರ ಅದಾವ್ರಿ. ನೋಡ್ಕೊಳ್ರಿ. ನೀವು ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನಾಗಿದೆ ಅದನ್ನ ನೋಡಿ ಹಾಕ್ಕೊಳ್ರಿ. ಇನ್ನು ಜೂನಿಯರ್ ಪ್ರೋಗ್ರಾಮ್ಗೆ ಏನು ಎಜುಕೇಷನ್ ಬೇಕಂತ ಕೇಳ್ತೀರಿ. ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್, ಇಲ್ಲಾಂದ್ರೆ MCA. ಈ 3 ಒಳಗೆ ಯಾವುದಾದ್ರೂ ಒಂದು ಆಗಿರ್ಬೇಕಾಗುತ್ತೆ. ನಿಮ್ದು 3 ಆಗಬೇಕಂತ ಇಲ್ರಿ. 3 ಒಳಗೆ ಯಾವುದಾದ್ರೂ ಒಂದು ಆಗಿತ್ತು ಅಂದ್ರೆ ಅವ್ರು ಅಪ್ಲೈ ಮಾಡ್ಕೊಳ್ರಿ. ಇನ್ನು ಸಹಾಯಕ ಇಂಜಿನಿಯರಿಂಗ್ ನೋಡ್ಕೊಳ್ರಿ. ಸಹಾಯಕ ಇಂಜಿನಿಯರಿಂಗ್ ಸಿವಿಲ್, ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಸಿವಿಲ್ ಯೂನಿವರ್ಸಿಟಿ ಇರ್ತದೆ, ಅಲ್ಲಿ ಮುಗಿಸ್ಕೊರ್ಬೇಕಾಗುತ್ತೆ. ನೀವು ಚೆಕ್ ಮಾಡಿಕೊಡ್ರಿ. ನಿಮ್ಮ PDF ನಮ್ಮ ಟೆಲಿಗ್ರಾಮ್ ಚಾನಲ್ ಸಹ ಸಿಗುತ್ತೆ. ಇನ್ನು ಸಹಾಯಕ ಗ್ರಂಥಪಾಲಕ ನೋಡ್ಕೊಳ್ರಿ. ಲೈಬ್ರರಿ ಸೈನ್ಸ್, ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್. ಮತ್ತು ಏನು ಬೇಕಾಗುತ್ತೆ ಅಂದ್ರೆ ಕಂಪ್ಯೂಟರ್ ನಾಲೆಜ್ ಸಹ ಬೇಕಾಗುತ್ತದೆ. ಎಷ್ಟಂದ್ರೆ 6 ಮಂತಿನ ಕಂಪ್ಯೂಟರ್ ನಾಲೆಜ್ ಇದು ನಿಮ್ಗೆ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇನ್ನು ಸಹಾಯಕ ನೋಡ್ಕೊಳ್ರಿ. ಡಿಗ್ರಿ ಪಾಸ್ ಆಗಿರಬೇಕಾಗುತ್ತದೆ. ಆ ಥರ ಈಕ್ವಲೆಂಟ್ ಯಾವುದಾದ್ರೂ ಪಾಸ್ ಆಗಿದ್ರೆ ನೋಟಿಫಿಕೇಶನ್ ಒಳಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೀವು ನೋಟಿಫಿಕೇಶನ್ ಸಹ ಓದ್ಕೋಬೋದು. ಕಿರಿಯ ಸಹಾಯಕ ನೋಡ್ಕೊಳ್ರಿ. ನೀವು PUC ಪಾಸ್ ಆಗಿದ್ದವ್ರು ಅಪ್ಲೈ ಮಾಡ್ಕೋಬೋದು. PUC ಪಾಸ್ ಕರ್ನಾಟಕದ ಎಕ್ಸಾಮಿನೇಷನ್ ಏನು ನಡೆದಿದೆ, ನೀವು PUC ಪಾಸ್ ಆಗಿದ್ರೆ ಇಲ್ಲಿ ಏನು ಮಾಡೋದು, ಅಪ್ಲೈಯನ್ನು ಮಾಡ್ಕೋಬೋದು. ಪಿಂಚಣಿ ಸೌಲಭ್ಯ ಸಹ ಐತಿ 2006 ಅಂತ ನೋಡ್ಕೊಳ್ರಿ. ಇನ್ನು ಅಪ್ಲಿಕೇಶನ್ ಹಾಕಕ್ಕೆ ಏಜ್ ನೋಡ್ಕೊಳ್ರಿ. ವಯೋಮಿತಿ ಕೇಳ್ತೀರಿ. ಕನಿಷ್ಠ ನಿಮ್ಗೆ 18 ವರ್ಷ ಆಗಿರಲೇಬೇಕು. ಕಡಿಮೆ ಅಂದರೆ 18 ವರ್ಷ ನೀವು ಪೂರೈಸಲಿರಬೇಕು ಯಾವುದೇ ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನ್ ಹಾಕಕ್ಕೆ. ಇನ್ನು ಸಾಮಾನ್ಯ ಅರ್ಹತೆ ನೋಡ್ಕೊಳ್ರಿ. 35 ವರ್ಷ ಐತಿ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳು 38 ವರ್ಷ ಐತಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳು 40 ವರ್ಷ ಐತಿ. ಟೋಟಲ್ ಹೇಳ್ಬೇಕಂತಂದ್ರೆ 18ರಿಂದ 40 ವರ್ಷದವರ ನಿಮ್ಮ ಕ್ಯಾಸ್ಟ್ ಯಾವುದು ಬರ್ತಾ, 2A ಬರುತ್ತಾ, 2B ಬರುತ್ತಾ, ಜನರಲ್ ಬರ್ತಾ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಕೊಳ್ರಿ. ಇನ್ನು ವೆಬ್ಸೈಟ್ ಅನ್ಕ ನಿಮ್ಗೆ ಗೊತ್ತಿದೆ ಈಗ ಫುಲ್ ಟ್ರೆಂಡಿನಲ್ಲಿರ್ತಕ್ಕಂಥ ವೆಬ್ಸೈಟು. ಈ ವೆಬ್ಸೈಟ್ ಮುಖಾಂತರ ನೀವು ಏನು ಮಾಡ್ಬೋದು, ಅಪ್ಲೈ ಮಾಡ್ಕೋಬೋದು. ನೋಡ್ಕೊಳ್ರಿ. ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತಾವೆ. ಆನ್ಲೈನ್ ಅಪ್ಲಿಕೇಶನ್ 26/3 ಇದೇ ತಿಂಗಳು ನೋಡ್ಕೊಳ್ರಿ. 26/3/2024 ಸ್ಟಾರ್ಟ್ ಆಗ್ತಾವೆ. ಯಾವಾಗ ಮುಗಿತಾವೆ ಅಂದರೆ 25/4/2024 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಅವಾಗ ನೀವು ಯಾವಾಗ ಬೇಕಾದ ಅಪ್ಲಿಕೇಶನ್ನ ಏನು ಮಾಡ್ಬೋದು, ಹಾಕ್ಕೊಳ್ರಿ. ಒಂದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ 26/4/2024. ಈಗ ನೀವೇನು ಮಾಡೋದು, ಶುಲ್ಕವನ್ನು ಪಾವತಿ ಮಾಡ್ಬೋದು. ಶುಲ್ಕವನ್ನು ಕಂಪ್ಯೂಟರಸ್ಟ್ ಅಂಚೆ ಕಚೇರಿಗಳಲ್ಲಿ ಮಾತ್ರ ಪಾವತಿಸಬೇಕು. ಎಷ್ಟೆಷ್ಟು ಪಾವತಿ ಮಾಡಬೇಕಂತ ನೋಡ್ರಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು 2A 2B 3A 3B ದವರಿಗೆ 750 ರೂಪಾಯಿ. 750 ರೂಪಾಯಿ ಐತಿ. ಇಲ್ಲ ಐತಿ ನೋಡ್ರಿ, ನಾನು ಹೇಳಿದೆ 750 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ವಿಕಲಚೇತನರಿಗೆ 500 ರೂಪಾಯಿ
ಇಷ್ಟು ಚಲನ್ ಇದೆ. ಏನು ಮಾಡೋಕ್ಕೆ ಬರಲ್ಲ, ಕಟ್ಟಲೇಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಈ ಎಕ್ಸಾಮ್ ಹೆಂಗೆ ಕಂಪ್ಯೂಟರ್ ಬೇಸ್ಡ್ ಇರುತ್ತೆ, ಇಲ್ಲ ಆಫ್ಲೈನು ಆನ್ಲೈನ್ ಅಂತ ಕೇಳ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ. ಯಾವುದಂತಂದ್ರೆ ಆಫ್ಲೈನ್ ಮುಖಾಂತರ ನಿಮ್ಗೆ OMR ಶೀಟ್ ಕೊಡ್ತಾರೆ. OMR ಶೀಟ್ ನೀವು ತುಂಬ್ಕೊತ ಹೋಗ್ಬೋದು. ಇನ್ನು ಪರೀಕ್ಷೆ ಕೇಂದ್ರಗಳು ಎಲ್ಲೆಲ್ಲಿದಾವೆ ನೋಡ್ಕೊಡ್ರಿ. ಬೆಂಗಳೂರು, ಮೈಸೂರು, ತುಮಕೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಶಿವಮೊಗ್ಗ, ನಮ್ಮ ಬೆಳಗಾವಿ ಐತ್ರಿ, ಧಾರವಾಡ, ಬಳ್ಳಾರಿ, ಬೀದರ್. ನಿಮ್ಗೆ ಯಾವ್ದು ಸಮೀಪ ಆಗ್ತದೆ ಅದರ ನೀವು ಹೋಗಿ ಅಪ್ಲೈ ಮಾಡಿಕೊಡ್ರಿ. ಅಲ್ಲಿ ನೀವೇನು ಮಾಡ್ಬೋದು, ಎಕ್ಸಾಮ್ನ ಬರಿಬೋದು. ಇನ್ನು ಜೂನಿಯರ್ ಪ್ರೋಗ್ರಾಮ್ ಸಹಾಯಕ ಇಂಜಿನಿಯರಿಂಗ್ಗೆ ನೋಡ್ರಿ ಸ್ನೇಹಿತರ, ವಿಡಿಯೋ ಭಾಳ ದೊಡ್ಡದಾಗುತ್ತೆ ಸ್ನೇಹಿತರ. ಅದರಿಂದ ಇದ್ರದ ಎಜುಕೇಷನ್ ಕ್ವಾಲಿಫಿಕೇಷನ್ ಹೇಳಿದ್ದೀನಿ ರೀ, ಯಾವಾಗ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದೀನಿ. ಇನ್ನು ಸಬ್ಜೆಕ್ಟ್ ಹೆಂಗಿರುತ್ತೆ ಮತ್ತು ಎಷ್ಟೆಷ್ಟು ಅವಧಿಗಳಿಗೆ ಎಷ್ಟೆಷ್ಟು ಪರೀಕ್ಷೆ ಅದಾವೆ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮ್ಮ ಚಾನಲ್ ಯಾರು ಮೊದಲ ಬಾರಿಗೆ ನೋಡತ್ತೀರಿ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇಟ್ಕೊಳ್ರಿ ಸ್ನೇಹಿತರೆ. ಯಾರೇ ನಿಮ್ಮ ರಿಲೇಷನ್ದವ್ರು ಇರ್ತಾರೆ, ನಿಮ್ಮ ಸಿಸ್ಟರ್ದವ್ರು ಇರ್ತಾರೆ, SD ಹುದ್ದೆ ಚಲೋ ಐತೆ ನೋಡ್ರಿ. ಹೆಣ್ಮಕ್ಳಿಗೆ SD ಹೇಳಿ ಮಾಡಿಸಿರ್ತಕ್ಕಂಥ ಹುದ್ದೆ ಕಿರಿಯ ಸಹಾಯಕ ಅಂತ ಹೇಳಿದಿಲ್ಲ. ಅದರಿಂದ ನೋಡ್ರಿ, ಬರೀರಿ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಬೆಳಗ್ಗೆ ಸ್ನೇಹಿತರೆ. ಅಲ್ಲಿವರೆಗೆಲ್ಲರಿಗೂ ಬಾಯ್.